ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣ 2025 ಸೆಪ್ಟೆಂಬರ್ 7 ರಂದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಪರಿಹಾರಗಳು, ಇದರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಆಲ್ರೆಡಿ ನಾವು ಇದರ ಬಗ್ಗೆ ವಿಷಯವನ್ನು ತಿಳಿಸಿದ್ದೇವೆ. ಆದರೂ ಸುಮಾರು ಜನ ಸಜ್ಜನರು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಗುರುಗಳೇ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅವರೆಲ್ಲರ ಒಂದು ಕೋರಿಕೆಯ ಮೇರೆಗೆ ಈ ಒಂದು ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣ 2025 ಇದರ ಬಗ್ಗೆ ಒಂದಿಷ್ಟು ತುಂಬ ವಿವರಣೆ ಅಲ್ಲದೆ ಒಂದು ಸ್ವಲ್ಪ ಸಂಕ್ಷಿಪ್ತ ವಿವರಣೆಯೊಂದಿಗೆ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಬೇಕಾಗಿವೆ. ಸೊ ಆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ಒಂದಿಷ್ಟು ಯಾವ ರಾಶಿಗಳಿಗೆ ಅನಾನುಕೂಲ ಇದೆಯೋ ಆ ರಾಶಿಗಳಿಗೆ ಪರಿಹಾರಗಳು ಎಲ್ಲವನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು SSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಮ್ಮ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಯಾವುದೇ ವಿಷಯಗಳಿರಲಿ ನಿಮ್ಮ ಹತ್ತಿರಕ್ಕೆ ಬಂತು ಎಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ ಈ ರಾಹುಗ್ರಸ್ತ ಚಂದ್ರಗ್ರಹಣದ ಮುನ್ನೆಚ್ಚರಿಕೆ ಕ್ರಮಗಳು ಏನು ಅನ್ನೋದು ತಿಳಿದುಕೊಳ್ಳೋಣ. ಮೊದಲನೆಯದು ರಾಹುಗ್ರಸ್ತ ಚಂದ್ರಗ್ರಹಣ ನಾಳೆಯ ದಿನ ಅಂದರೆ ಸೆಪ್ಟೆಂಬರ್ 7 ಭಾನುವಾರ 12 ಗಂಟೆ ನಂತರ, ಅಂದರೆ ಹೆಚ್ಚು ಕಡಿಮೆ ಮಧ್ಯಾಹ್ನ 12ವರೆಗೆ ನಿಮಗೆ ಈ ವೇದ ಪ್ರಾರಂಭ ಆಗುತ್ತೆ. ಅಂದರೆ ಯಾವುದೇ ರೀತಿಯ ದೇವಸ್ಥಾನಗಳಲ್ಲಿ ಆಗಿರ್ಬೋದು ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಇರತಕ್ಕಂಥ ದೇವಸ್ಥಾನಗಳಾಗಿರ್ಬೋದು ಅಥವಾ ಇನ್ನಿತರ ಪುರಾತನವಾದ ದೇವಸ್ಥಾನಗಳಾಗಿರ್ಬೋದು 12 ಗಂಟೆಗೆ ಎಲ್ಲ ಕಡೆಯೂ ಕ್ಲೋಸ್ ಆಗಿಬಿಡುತ್ತೆ. ಯಾವುದೇ ರೀತಿಯ ದರ್ಶನಗಳು ಇರುವುದಿಲ್ಲ. ಅದು ನಿಮ್ಮ ಗಮನಕ್ಕೆ ಇರಲಿ. ಅಂದರೆ ದೇವಸ್ಥಾನಗಳೆಲ್ಲವೂ ನಾಳೆ 12 ಗಂಟೆಯ ಒಂದು ಸಮಯದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಬಂದ್ ಮಾಡಲಾಗುತ್ತೆ. ಬಂದ್ ಮಾಡಿದ ನಂತರ ಒಳಗಡೆ ಸ್ವಚ್ಛತಾ ಕಾರ್ಯಕ್ರಮಗಳು ನಡೆಯುತ್ತೆ. ಅಂದರೆ ಎಲ್ಲ ಓಡಾಡಿರತಕ್ಕಂತಹ ಜಾಗ ಆಗಿರ್ಬೋದು ಅಥವಾ ಪದಾರ್ಥಗಳನ್ನು ತೊಳೆದಿರುವಂಥದ್ದಾಗಿರ್ಬೋದು, ಬಟ್ಟೆಗಳನ್ನು ನೀಟಾಗಿ ಶುಭ್ರವಾಗಿ ಎತ್ತಿಡುವಂಥದ್ದಾಗಿರ್ಬೋದು ಅಥವಾ ಅಲ್ಲಲ್ಲಿ ಉಗುಳಿರುವಂಥದ್ದು ಅಥವಾ ಗಲೀಜು ಮಾಡಿರುವಂಥದ್ದು ಪ್ರಾಕಾರದಲ್ಲಿರತಕ್ಕಂತಹ ಕಲೆಗಳು ಅದೆಲ್ಲವನ್ನು ಸ್ವಚ್ಛತಾ ಕಾರ್ಯಗಳಲ್ಲಿ ನಾಳೆ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ. ಅದು ಸಾಯಂಕಾಲ 6 ಗಂಟೆಯವರೆಗೂ, ಅಂದರೆ ಸೂರ್ಯಾಸ್ತ ಮುಳುಗುವವರೆಗೂ ಸ್ವಚ್ಛತಾ ಕಾರ್ಯಕ್ರಮ ದೇವಸ್ಥಾನಗಳಲ್ಲಿ ನಡೀತಾ ಇರುತ್ತೆ. ಸೊ ವಾಲಂಟಿಯರ್ ಆಗಿ ನೀವು ಏನಾದರೂ ಸೇವೆ ಮಾಡೋವಿದ್ದರೆ ದೇವಸ್ಥಾನದ ಆಡಳಿತ ಮಂಡಳಿಯವರನ್ನ ವಿಚಾರಣೆ ಮಾಡಿ ಪಾಲ್ಗೊಳ್ಬೋದು. ಇದು ಒಂದು. ಇನ್ನು ಎರಡನೇದ್ದು ಗ್ರಹಣ ಹಿಡಿಯುವಂತಹ ಸಮಯ ಅಂತ ಬರೋದಾದರೆ ನಿಮಗೆ ರಾತ್ರಿ 9 ಗಂಟೆ 57 ನಿಮಿಷಕ್ಕೆ ಗ್ರಹಣವನ್ನು ಹಿಡಿಯಲಾಗುತ್ತೆ. ಅಂದರೆ ಹೆಚ್ಚು ಕಡಿಮೆ ನಿಮಗೆ ಗ್ರಹಣ 9 ಗಂಟೆ 57 ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ 1 ಗಂಟೆ 27 ನಿಮಿಷದವರೆಗೂ ಇರುತ್ತೆ. ಅಂದರೆ ಇಲ್ಲಿ ಗ್ರಹಣ ಸ್ಪರ್ಶ ಕಾಲ 9 ಗಂಟೆ 57 ನಿಮಿಷ, ಗ್ರಹಣ ಮಧ್ಯಕಾಲ ಅಂದರೆ ಇಲ್ಲಿ 11 ಗಂಟೆ 43 ನಿಮಿಷ, ಗ್ರಹಣ ಮೋಕ್ಷ ಕಾಲ ಅಂದರೆ ಬಿಡುವಂಥದ್ದು 1 ಗಂಟೆ 27 ನಿಮಿಷ. ಹೆಚ್ಚು ಕಡಿಮೆ 3 ಗಂಟೆ 27 ನಿಮಿಷಗಳ ಕಾಲ ಈ ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ಇದೆ. 85 ನಿಮಿಷಗಳ ಕಾಲ ನಿಮಗೆ ಹೆಚ್ಚು ಕಡಿಮೆ ರಾಹುಗ್ರಸ್ತ ಚಂದ್ರಗ್ರಹಣ ಪ್ರಕಾಶಮಾನವಾಗಿ ಆಕಾಶದಲ್ಲಿ ಕಾಣಿಸುವಂಥದ್ದಾಗುತ್ತೆ. ತುಂಬ ರಕ್ತಭರಿತ ರೀತಿಯಲ್ಲಿ ಅಥವಾ ತುಂಬ ಏನಂತೀರ ಈ ಇಟ್ಟಿಗೆ ಕಲರ್ ರೀತಿಯಲ್ಲಿ ಪ್ರಕಾಶಮಾನವಾಗಿ ಕಾಣುವಂಥದ್ದಾಗುತ್ತೆ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣದ ಆಕಾಶದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಮಯದಲ್ಲಿ ಅಂದರೆ ಈ ಒಂದು ರಾಹುಗ್ರಸ್ತದ ಚಂದ್ರಗ್ರಹಣದ ಪ್ರಯುಕ್ತವಾಗಿ ನಾವು ಕೈಗೊಳ್ಳಬೇಕಾದಂಥ ಮುನ್ನೆಚ್ಚರಿಕೆಗಳು ಏನು? ಎಲ್ಲರೂ ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಗುರುಗಳೇ ನಮಗೆ ಒಂದಿಷ್ಟು ಮಾರ್ಗದರ್ಶನ ಕೊಡಿ, ನೀವು ಹೇಳಿದ್ದೀರಾ ಬಟ್ ಯಾಕೋ ನಮಗೆ ಅದು ಒಂದು ಸ್ವಲ್ಪ ಇನ್ನೂ ಕಡಿಮೆ ಅಂತ ಅನ್ನಿಸ್ತಾ ಇದೆ, ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಕೇಳಿದ್ದಾರೆ. ಹಾಗಾಗಿ ಆ ಒಂದು ಹೆಚ್ಚಿನ ಮಾಹಿತಿ ಈಗ ತಿಳ್ಕೊಳ್ಳೋಣ ಬನ್ನಿ.
ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಹೇಳೋದಾದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಈ ಶುಭ ಕಾರ್ಯಗಳನ್ನು ದಯವಿಟ್ಟು ಮಾಡಲು ಹೋಗಬೇಡಿ. ನಾಳೆ ಯಾವುದೇ ರೀತಿ ಶುಭ ಕಾರ್ಯ ಅಂದರೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಬಂಗಾರ ತೆಗೆದುಕೊಳ್ಳೋದಾಗ್ಬೋದು, ಬೆಳ್ಳಿ ತೆಗೆದುಕೊಳ್ಳೋದಾಗ್ಬೋದು, ಅಥವಾ ಬಟ್ಟೆಗಳನ್ನು ತೆಗೆದುಕೊಳ್ಳೋದಾಗ್ಬೋದು, ಹೊಸ ಬಟ್ಟೆ ಅಥವಾ ಹೊಸ ವಸ್ತುಗಳನ್ನು ತೆಗೆದುಕೊಳ್ಳೋದಾಗ್ಬೋದು, ಇದು ಯಾವುದನ್ನು ನಾಳೆ ಮಾಡಲು ಹೋಗಬೇಡಿ. ಆದಷ್ಟು ನಿಮ್ಮ ಒಂದು ಮನೆಯಲ್ಲಿ, ಭಾನುವಾರ ಇದೆ, ಮನೆಯಲ್ಲೇ ಇರಿ. ದೂರದ ಪ್ರಯಾಣನೂ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಹೊಸ ವಸ್ತುಗಳನ್ನು ಕೊಂಡುಕೊಳ್ಳಲು ಹೋಗಬೇಡಿ. ಯಾವುದೇ ರೀತಿಯ ಜಗಳಾದಿಗಳನ್ನು ಕೂಡ ಆಡಲು ಹೋಗಬೇಡಿ. ಆದಷ್ಟು ನಿಮ್ಮ ಮನೆಯಲ್ಲಿ 12 ಗಂಟೆವರೆಗೂ ಏನು ಬೇಕೋ ನಿಮ್ಮ ದಿನನಿತ್ಯದ ಊಟದ ವ್ಯವಸ್ಥೆ ಆಗಿರ್ಬೋದು, ತಿಂಡಿಯ ವ್ಯವಸ್ಥೆ ಆಗಿರ್ಬೋದು, ಪಾನೀಯ ವ್ಯವಸ್ಥೆ ಆಗಿದ್ರು ಮಾಡಿಕೊಳ್ಳಿ. ಅಂದರೆ ಟೀ, ಕಾಫಿ, ಹಾಲು, ಬೋರ್ಮಿಟಾ, ಹಾರ್ಲಿಕ್ಸು ಏನೇನು ಕುಡಿತಿದ್ದೀರೋ ಅದೆಲ್ಲವೂ ಮಧ್ಯಾಹ್ನ 12 ಗಂಟೆ ಒಳಗಾಗಿ ಇರುವಂತೆ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂದರೆ 12:30 ಒಳಗಾಗಿ ಮುಗಿಸ್ಕೊಳ್ಳಿ. ಆದಷ್ಟು 12:30 ಒಳಗಾಗಿ ಈ ತಿಂಡಿ, ಊಟ, ತೀರ್ಥ ಏನಿದೆ ಎಲ್ಲವೂ 12:30 ಒಳಗಾಗಿ ಮುಗಿಸ್ಕೊಳ್ಳೋದು ತುಂಬ ಉತ್ತಮ. ಏಕೆಂದರೆ ಯಾವುದೇ ತಿಂಡಿ ಪದಾರ್ಥ ಕರಗಲಿಕ್ಕೆ ಮಿನಿಮಮ್ 3 ಅವರ್ಸ್ ಬೇಕಾಗುತ್ತೆ, ಅಥವಾ 2.5 ಅವರ್ಸ್ ಬೇಕಾಗುತ್ತೆ. ಸೊ ನೀವು 12 ಗಂಟೆಗೆ ತಿಂದರೆ 3 ಗಂಟೆಗೆ ಆಲ್ಮೋಸ್ಟ್ ಆಲ್ ಒಂದು ಹಂತಕ್ಕೆ ಬಂದಿರುತ್ತೆ. 4 ಗಂಟೆಗೆ ಅದು ಎಲ್ಲವೂ ಕ್ಲಿಯರ್ ಆಗುತ್ತೆ. 5 ಗಂಟೆಗೆ ಮತ್ತೆ ನೀವು ಲೈಟಾಗಿ ಸ್ನ್ಯಾಕ್ಸು ಮತ್ತೊಂದು ಮಗದೊಂದು ದಯವಿಟ್ಟು ತಗೋಬೇಕು ಹೋಗಬೇಡಿ. ಇಲ್ಲಿ ಏನಾಗುತ್ತಂದರೆ ತೆಗೆದುಕೊಂಡದ್ದೇ ಆದಲ್ಲಿ ಮತ್ತೆ ನಿಮಗೆ ಈ ಬಹಿರ್ದೇಶಕ್ಕೆ ಹೋಗಬೇಕಾಗತ್ತೆ. ಸೊ ಆ ಒಂದು ಸಮಯದಲ್ಲಿ ಕೆಲವೊಂದಿಷ್ಟು ತೊಂದರೆಗಳಾಗುವಂಥದ್ದಾಗುತ್ತೆ. ಹಾಗಾಗಿ 6 ಗಂಟೆಯ ನಂತರ ಯಾವುದೇ ರೀತಿಯ ಪಾನೀಯಗಳಾಗಿರಲಿ, ನೀರಾಗಿರಲಿ, ಹಾಲಾಗಿರಲಿ, ಟೀ, ಕಾಫಿ ಇಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದ ನಿಮಗೆ ಗ್ರಹಣ ಕಾಲದಲ್ಲಿ ಒಂದಿಷ್ಟು ಜಪ, ತಪ, ಮಂತ್ರ ಎಲ್ಲವನ್ನು ಹೇಳಲು ಅನುಕೂಲವಾಗುತ್ತೆ ಅಂತಲೂ ಹೇಳ್ಬೋದು. ಇಲ್ಲದಿದ್ದರೆ ಪದೇ ಪದೇ ನೀವು ಬಾತ್ರೂಮಿಗೆ ಓಡಾಡಬೇಕಾಗುತ್ತೆ. ಯಾಕೆಂದರೆ ಮಧ್ಯರಾತ್ರಿ ಇದೆ. ಸೊ ಇಲ್ಲಿ ಏನಾಗುತ್ತೆ, ಹಾಫ್ ಆನ್ ಅವರಿಗೊಮ್ಮೆ ಬಾತ್ರೂಮಿಗೆ ಹೋಗುವಂಥ ವ್ಯವಸ್ಥೆ ನೀವೇ ಕಲ್ಪಿಸ್ಕೊಳ್ತೀರಾ. ಈ ಅತಿಯಾದ ನೀರು ಸೇವನೆ, ಅತಿಯಾದ ಟೀ, ಕಾಫಿ, ಅತಿಯಾದ ತಿಂಡಿ ತಿನಿಸು ಮುಂತಾದ ಸೇವನೆ ಮಾಡೋದರಿಂದ ನಿಮಗೆ ಈ ಮಂತ್ರ ಪರಿಹಾರಗಳು ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪದೇ ಪದೇ ಮಾಡಬೇಕಾಗುತ್ತೆ. ಇದು ಒಂದು. ಇಲ್ಲಿ ದೂರದ ಪ್ರಯಾಣ ಮುಂಚೆನೇ ಹೇಳಿದ್ದೀವಿ, ಮಾಡಲು ಹೋಗಬೇಡಿ. ಹಾಗೂ ಜಗಳಾದಿಗಳನ್ನು ಆಡಲು ಹೋಗಬೇಡಿ. ಮತ್ತು ಆದಷ್ಟು ಮನೆಯಲ್ಲಿದ್ದು ಮನೆಯನ್ನು ಶುದ್ಧೀಕರಣ ಮಾಡಿಕೊಳ್ಳಿ. ಮನೆಯಲ್ಲಿ ಏನಾದರೂ ಗಲೀಜಿದ್ದಿದ್ದೆ ಅದಲ್ಲಿ, ಅಥವಾ ದೇವರ ಕೋಣೆಯಲ್ಲಿ ಬೂಸ್ಟ್ ಹಿಡಿದಿದ್ದಂಥದ್ದಾಗಿರ್ಬೋದು, ಅಥವಾ ಬಿದ್ದೋಗಿರತಕ್ಕಂಥ ಹೂಗಳಾಗಿರ್ಬೋದು, ಅಥವಾ ನಿರ್ಮಲೆದ ಹೂಗಳಾಗಿರ್ಬೋದು, ಅಗರಬತ್ತಿ ಬಿದ್ದಿರತಕ್ಕಂಥ ಕಡ್ಡಿಗಳಾಗಿರ್ಬೋದು, ಅಥವಾ ಇನ್ನಿತರ ಬೇಡದೇ ಇರುವ ವಸ್ತುಗಳು, ಅಥವಾ ನಿಮ್ಮ ಸ್ತೋತ್ರಾದಿ ಬುಕ್ಕುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರೆ ಅದನ್ನು ನೀಟಾಗಿ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ಕ್ರಮಬದ್ಧವಾಗಿ ಇಟ್ಕೊಳ್ಳುತ್ತಾ ಬನ್ನಿ. ಮತ್ತು ಈ ಒಂದು ಸಮಯದಲ್ಲಿ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ದೇವರ ಕೋಣೆಯಲ್ಲಿ ಅಂದರೆ ಒಂದು ಸಾಯಂಕಾಲದ ಒಳಗಾಗಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. 6 ಗಂಟೆ ಒಳಗಾಗಿ ಎಷ್ಟು ಶುಭ್ರವಾಗಿ ಇಟ್ಕೊಳ್ತಿರೋ ದೇವರ ಕೋಣೆ ಅಷ್ಟು ನಿಮಗೆ ಅನುಕೂಲತೆ ಇದೆ ಗ್ರಹಣದ ನಂತರ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇಲ್ಲಿಯೇ ಗ್ರಹಣ ಆರಂಭವಾಗೋಕ್ಕಿಂತ ಮುಂಚಿತವಾಗಿ ಕೆಲವೊಂದು ಮುನ್ನೆಚ್ಚರಿಕೆ ಅಂದರೆ ಆದಷ್ಟು ನೀವು 6 ಗಂಟೆ ಒಳಗಾಗಿ ಮನೆಯಲ್ಲಿ ಇರುವಂಗೆ ನೋಡ್ಕೊಳ್ಳಿ. ಆದಷ್ಟು 6 ಗಂಟೆ ಒಳಗಾಗಿ, ಹೆಚ್ಚು ಕಡಿಮೆ ಸೂರ್ಯ ಮುಳುಗೋ ಒಂದು ಸಮಯಕ್ಕೆ ನೀವು ಮನೆಯಲ್ಲಿ ಇರೋದು ತುಂಬ ಉತ್ತಮ. ಇಲ್ಲದೇ ಇದ್ದರೆ ಒಂದಿಷ್ಟು ವಾತಾವರಣ ಬದಲಾವಣೆ ಆಗುತ್ತೆ. ಅತಿಯಾದ ಮಳೆ ಬರ್ಬೋದು, ಗಾಳಿ ಬೀಸ್ಬೋದು, ಅಥವಾ ಬಿರುಗಾಳಿ ಆಗ್ಬೋದು, ಅಥವಾ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಅಥವಾ ಏರಿಳಿತ ಅಂತೀವಿ ಹವಾಮಾನದ ಏನೇನೋ ಆಗ್ಬಿಡುತ್ತೆ, ಅಥವಾ ನಿಮಗೆ ಮನೆಗೆ ಬರದೇ ಇರೋಂಗೆ ಆಗ್ಬೋದು, ಅಥವಾ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ಬೋದು, ಅಥವಾ ಇನ್ನಿತರ ಒಂದಿಷ್ಟು ಅವಾಂತರಗಳು ಕಣ್ಣೆದುರಿಗೆ ಕಾಣುವಂಥದ್ದು, ಯಾವುದೋ ಅಪಘಾತ ಆ ಒಂದು ಸಮಯದಲ್ಲಿ ನೀವು ಪ್ರತ್ಯಕ್ಷ ಸಾಕ್ಷಿದಾರರಾಗಿ ಆಗ್ಬೋದು. ಏನು 108 ವಿಘ್ನಗಳು ಎದುರಾಗುತ್ತೆ. ಹಾಗಾಗಿ ನೀವು ಏನೇ ಹೊರಗಡೆ ಹೋದರೂ ಸಾಯಂಕಾಲ 6 ಗಂಟೆ ಒಳಗಾಗಿ ಮನೆಯಲ್ಲಿ ಇರುವಂಗೆ ನೋಡಿಕೊಳ್ಳಿ. ಯಾವುದೇ ರೀತಿಯ ದುಂದು ವೆಚ್ಚ ಖರ್ಚುಗಳಿಗೆ ಹೋಗಲು ಹೋಗಬೇಡಿ. ಯಾರಿಗೂ ಸಾಲದ ರೂಪದಲ್ಲಿ ಹಣವನ್ನು ಕೊಡಬೇಡಿ, ಸಾಲದ ರೂಪದಲ್ಲಿ ಹಣವನ್ನು ಸ್ವೀಕಾರ ಮಾಡಬೇಡಿ ನಾಳೆ. ಇದು ಕೂಡ ತುಂಬ ಮುನ್ನೆಚ್ಚರಿಕೆ ಕ್ರಮ. ಅಂದರೆ ಇಲ್ಲಿ ಸಾಲ ನೀವು ಮಾಡಿದ್ದೇ ಆದಲ್ಲಿ ಅದನ್ನು ತೀರಿಸುವುದು ತುಂಬ ಕಷ್ಟ ಆಗುತ್ತೆ. ಈ ದಿನ ಸಾಲ ನೀವು ಕೊಟ್ಟದ್ದೇ ಆದಲ್ಲಿ ಅದು ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಅದು ನೆನಪಿನಲ್ಲಿಟ್ಕೊಳ್ಳಿ. ಸೊ ಎಲ್ಲ ಜಾತಕರು ಇಲ್ಲಿ ಆ ಜಾತಕ ಈ ಜಾತಕದವರು ಅಥವಾ ಆ ರಾಶಿ ಈ ರಾಶಿ ಅಂತ ಇಲ್ಲ,
ಕೆಲವು ಮುನ್ನೆಚ್ಚರಿಕೆಗಳು ಸಾಮೂಹಿಕವಾಗಿರುತ್ತೆ. ಆ ಸಾಮೂಹಿಕ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಒಂದನೇದು ನಾನು ಆಲ್ರೆಡಿ ತಿಳಿಸಾಗಿದೆ, ದೂರದ ಪ್ರಯಾಣ ಆಗಿರ್ಬೋದು ಹಾಗೂ ಸ್ವಚ್ಛತೆ ಕಾರ್ಯಕ್ರಮ, ಇದನ್ನು ನೀವು ಮಾಡಿಕೊಳ್ಳಿ. ಎರಡನೇದ್ದು, ಯಾವುದೇ ರೂಪದಲ್ಲಿ ದುಂದು ವೆಚ್ಚಗಳು ಮತ್ತು ಸಾಲದ ರೂಪದಲ್ಲಿ ನೀವು ಸಾಲ ತೆಗೆದುಕೊಳ್ಳೋದಾಗ್ಬೋದು ಅಥವಾ ಸಾಲ ಕೊಡೋದಾಗೋದು ಮಾಡಲು ಹೋಗಬೇಡಿ. ಮಾಡಿದರೆ ನಿಮಗೆ ತೊಂದರೆ. ಸಾಲ ಕೊಟ್ಟದ್ದು ವಾಪಸ್ ಬರಲ್ಲ, ಸಾಲ ಇಸ್ಕೊಂಡಿದ್ದು ಕೊಡಲು ಸಾಧ್ಯವಾಗುತ್ತಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ, ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು, ಅವರಿಗೆ ಒಂದಿಷ್ಟು ಆಹಾರ ಮಿತವಾಗಿ ಸೇವನೆ ಮಾಡಲು ಅವಕಾಶ ಇದೆ. ಹಾಗೂ ರೋಗಗ್ರಸ್ತ ಜಾತಕರು, ಅಂದರೆ ಅವರಿಗೆ ಪಾಪ BP, ಶುಗರು ಅಥವಾ ಮತ್ತೊಂದು ಮಗದೊಂದು ಇರುತ್ತೆ, ತಾಸಿಗೊಮ್ಮೆ ಟ್ಯಾಬ್ಲೆಟ್ ತೊಗೊಳ್ಬೇಕಾಗಿರುತ್ತೆ, ರೆಸ್ಟ್ ಬೇಕಾಗಿರುತ್ತೆ, ಅಂಥವ್ರಿಗೆ ದೇವರು ಎಕ್ಸ್ಕ್ಯೂಸ್ ಕೊಟ್ಟಿರ್ತಾನೆ. ಹಾಗಾಗಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ರೂಮಿನಲ್ಲಿ ನೀಟಾಗಿ ಅವರನ್ನು ಮಲಗುವ ರೀತಿಯಲ್ಲಿ ಅವರ ಒಂದು ಟ್ಯಾಬ್ಲೆಟನ್ನು ಟೈಮಿಗೆ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಿಕೊಡಿ. ಇದರಿಂದ ಅವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನು ಗರ್ಭಿಣಿ ಸ್ತ್ರೀಯರು ತುಂಬ ಜಾಗೃತಿಯಿಂದ ಇರಿ. ನಾಳೆ ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ಇದೆ. ಅತಿ ಭಯಾನಕ ಚಿತ್ರ ನೋಡಲು ಹೋಗಬೇಡಿ, ಅತಿ ಭಯಾನಕ ಮೂವಿಗಳನ್ನು ನೋಡಲಿಕ್ಕೆ ಹೋಗಬೇಡಿ, ಅತಿ ಭಯಾನಕವಾದಂಥ ಭಯಂಕರ ರೀತಿಯಲ್ಲಿ ಮಾತಾಡುವಂಥವರ ವಾಕ್ಯಗಳನ್ನು ಕೇಳಲು ಹೋಗಬೇಡಿ. ಈ ರಿಯಲ್ಸು ಅಥವಾ ಫೇಸ್ಬುಕ್ಕು, ವಾಟ್ಸಪ್ಪು, ಯೂಟ್ಯೂಬು ಮುಂತಾದಗಳಲ್ಲಿ ಅತಿ ವಿಜೃಂಭಣೆಯಿಂದ ಭಯಂಕರವಾದ ಸಿನಿಮಾಗಳಾಗಿರ್ಬೋದು ಅಥವಾ ಈ ಶಾರ್ಟ್ ಮೂವೀಸ್ ಆಗಿರ್ಬೋದು ಅಥವಾ ಬೇಡದೇ ಇರುವ ಮೂವೀಸ್ಗಳಾಗಿರ್ಬೋದು, ದಯವಿಟ್ಟು ಗರ್ಭಿಣಿ ಸ್ತ್ರೀಯರು ನೋಡಲು ಹೋಗಬೇಡಿ. ಇದರಿಂದ ಏನಾಗುತ್ತೆ, ನಿಮಗೆ ಬೆಳೆಯುವಂತಹ ಮಗುಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಅದು ಗ್ರಹಣದ ಸಮಯದಲ್ಲಿ ಒಂದಿಷ್ಟು ತೊಂದರೆ ಕೊಡುವಂಥದ್ದು ಆಗುತ್ತೆ. ಏಕೆಂದರೆ ಅದಕ್ಕೆ ಭಯ ಸ್ಟಾರ್ಟ್ ಆದಾಗ ನಿಮಗೆ ಅದು ಒಂಥರ ನೋವುಗಳು ಕಾಣಿಸ್ಕೊಳ್ಳುವಂಥದ್ದಾಗತ್ತೆ. ನೀವು ಈ ಸಮಯದಲ್ಲಿ ಆದಷ್ಟು ಮನೆಯಲ್ಲೇ ಇರಿ. ಗರ್ಭಿಣಿ ಸ್ತ್ರೀಯರು ಹೊರಗಡೆನೆ ಬರಲೇಬೇಡಿ. ಒಂದು ರೂಮಿನಲ್ಲಿ ಸುಮ್ಮನೆ ದೇವತೆಗಳ ಒಂದು ಸ್ತೋತ್ರಗಳನ್ನು ಪಠನೆ ಮಾಡಿ, ಮಹಿಮೆಯನ್ನು ಓದಿ, ಹಾಗೂ ಯೂಟ್ಯೂಬ್ನಲ್ಲಾಗಿರಲಿ ಫೇಸ್ಬುಕ್ನಾಗಲಿ ದೇವಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸ್ತೋತ್ರಗಳನ್ನು ಪಠನೆ ಮಾಡಿ, ಆದಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ದುರ್ಗಾ ಸಪ್ತಶತಿಯ ಸ್ತೋತ್ರವನ್ನು ಓದಿ, ರಾಮಾಯಣ, ಮಹಾಭಾರತ ಅಥವಾ ಭಗವದ್ಗೀತೆಯನ್ನು ಬುಕ್ಕನ್ನು ಓದಿ, ಆದಷ್ಟು ಧಾರ್ಮಿಕವಾಗಿ ಇರುವಂತಹ ಬುಕ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೂ ಧಾರ್ಮಿಕವಾಗಿ ಕೆಲವೊಂದಿಷ್ಟು ಸ್ತೋತ್ರಾದಿಗಳು ಅಥವಾ ಮಾಲಿಕ ರೀತಿಯಲ್ಲಿರ್ತಕ್ಕಂಥದ್ದು ಬರವಣಿಗೆ ಮಾಡಿಕೊಳ್ಳಿ. ಸೊ ರಾಯರನ್ನು ನೆನೆಯಿರಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 1008 ಸತ ಆದರೂ ಬರೀರಿ, ಅಥವಾ 10,008 ಸತ ಆದರೂ ಬರೀರಿ. ಏಕೆಂದರೆ ಈ ಇಡೀ ದಿನ ನಿಮಗೆ ಒಂದಿಷ್ಟು ಅನುಕೂಲತೆ ಇದೆ. ಏಕೆಂದರೆ ಮನೆಯಲ್ಲೇ ಇರ್ತಾ ಇದ್ದೀರಾ, ಎಲ್ಲ ಕೆಲಸ ಭಾನುವಾರ ಬೇರೆ ಬಂದಿದೆ, ಎಲ್ಲ ರಜೆ ಇರುತ್ತೆ, ಅನುಕೂಲತೆ ಇದೆ. ಹಾಗಾಗಿ ಆದಷ್ಟು ಗರ್ಭಿಣಿಯ ಸ್ತ್ರೀಯರು ದೇವರ ಒಂದು ಕಾರ್ಯದಲ್ಲಿ ಮಗ್ನರಾಗಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗ್ರಹಣ ಸಮಯದಲ್ಲಿ ಇನ್ನೊಂದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳೋದಾದರೆ, ಮಲಗುವುದನ್ನು ಮಾಡಬೇಡಿ ಆದಷ್ಟು ಗ್ರಹಣ ಸಮಯದಲ್ಲಿ. ಏಕೆಂದರೆ ಇದು ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ. ಅಂದರೆ ಇಲ್ಲಿ ಒಂದಿಷ್ಟು ವಿಷಕಾರುವಂತಹ ವಿಷಯಗಳು ನಿಮ್ಮಲ್ಲಿ ನಡೀತಾನೆ ಇರುತ್ತೆ. ಎತ್ತಿ ಕಟ್ಟುವಂಥದ್ದಾಗ್ಬೋದು. ಈ ರಾಜಕಾರಣಿಗಳು ಮಾಡ್ತಾರೆ ನೋಡಿ, ನೀವೇನು ಸಾಚನ, ನಾವೇನು ಹಾಗೆ ಹೀಗೆ, ಅವ್ರು ಮಾಡಿಲ್ವೇ, ಇವ್ರು ಮಾಡಿಲ್ವೇ. ಈ ರಾಜಕಾರಣದಲ್ಲೂ ಅಲ್ಲೋರ ಕಲ್ಲೋರ ಆಗುತ್ತೆ. ಗ್ರಹಣದ ನಂತರ ಬದಲು ಆಗುತ್ತೆ. ಸರ್ಕಾರ ಬಿದ್ದು ಹೋಗ್ಬೋದು, ಅಥವಾ ಏನೇನೋ ಅವಾಂತರಗಳಾಗುತ್ತೆ. ಅಲ್ಲಲ್ಲಿ ಮಳೆ ಅತಿವೃಷ್ಟಿ ಆಗುವಂಥದ್ದಾಗುತ್ತೆ, ಬಿರುಗಾಳಿ ಬೀಸುವಂಥದ್ದಾಗುತ್ತೆ, ಇದ್ದಕ್ಕಿದ್ದಂಗೆ ಭೂಕಂಪ ಬರುವಂಥದ್ದಾಗುತ್ತೆ, ಅನೇಕ ಸಾವು ನೋವುಗಳು ಸಂಭವಿಸುವಂಥದ್ದಾಗತ್ತೆ, ಅತಿಯಾದ ಕ್ರೂರವಾದ ಅಪಘಾತಗಳಾಗುವಂಥದ್ದಾಗತ್ತೆ. ಅಲ್ಲಲ್ಲಿ ನೀವು ಏನೇನೋ ಸಾವಿನ ವಿಷಯಗಳನ್ನು ಕೇಳುವಂಥವ್ರಾಗ್ತೀರ. ಹಾಗಾಗಿ ನಾಳೆಯ ದಿನ ಆದಷ್ಟು ಮನೆಯಲ್ಲಿರೋದು ತುಂಬ ಉತ್ತಮ. ಇನ್ನು ಎಚ್ಚರಿಕೆ ಅಂತ ನಾವು ಹೇಳೋದಾದರೆ, ನೀವು ಮಲಗಲು ಹೋಗಬೇಡಿ. ರಾತ್ರಿ ಆದ್ರೂ ಸರಿ ನಿಮಗೆ, ಅದರಲ್ಲೂ ವಿಶೇಷವಾಗಿ ಈ ಒಂದು ಕುಂಭರಾಶಿಯವರು ಮತ್ತು ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ, ಕುಂಭ, ಮೀನ, ವೃಶ್ಚಿಕ, ಕರ್ಕಾಟಕ, ಈ 4 ರಾಶಿಯವರಿಗೆ ಅಶುಭ ಫಲ ಇದೆ. ಈ 4 ರಾಶಿಯವರು ಖಂಡಿತವಾಗಿ ರಾತ್ರಿ ಗ್ರಹಣದ ಸಮಯದಲ್ಲಿ ಮಲಗಲು ಹೋಗಲೇಬೇಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎದ್ದು ಕೂತು ಸ್ತೋತ್ರಾದಿಗಳನ್ನು ಪಠನೆ ಮಾಡಿ. ಆದಷ್ಟು ನಿಮಗೆ ನಿದ್ದೆ ಬಾರದೇ ಇರುವಂಗಾದರೆ 12 ಗಂಟೆಯವರೆಗೂ ಮಧ್ಯಾಹ್ನ ನಾಳೆಯ ದಿನ ಮಲಗಿಕೊಳ್ಳಿ. ಮಧ್ಯಾಹ್ನ ಆದ ನಂತರ ಮಲಗಿಕೊಳ್ಳಲು ಹೋಗಲೂಬೇಡಿ. ಒಂದಿಷ್ಟು ಏನಾದರೂ ಟಿಪ್ಪಣಿ ಮಾಡಿಕೊಳ್ಳಿ, ಗ್ರಹಣದ ಸಮಯದಲ್ಲಿ ಯಾವ ರೀತಿ ನಾನು ಇರಬೇಕು, ಏನು ಎತ್ತ ಅಂತ. ಆದಷ್ಟು
ಆದಷ್ಟು ಮಲಗಲು ಹೋಗಬೇಡಿ. ಇದರಿಂದ ನಿಮಗೆ ಒಂದಿಷ್ಟು ತೊಂದರೆಗಳು ಇದೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳಬಹುದು. ಇನ್ನು ಭಕ್ತಿಯಿಂದ ಏನೇನು ಮಾಡಬೇಕೋ ಅದನ್ನು ಪ್ರಿಪೇರ್ ಮಾಡಿಕೊಳ್ಳಿ. ಯಾವ ಮಂತ್ರ, ಯಾವ ತಂತ್ರ, ಏನು ನಿಮ್ಮದೇ ಆದಂಥ ಒಂದು ವ್ಯೂನಲ್ಲಿ ಪರಿಹಾರಗಳನ್ನು ಕೊನೆಯದಲ್ಲಿ ಹೇಳ್ತೀನಿ, ಯಾವ ಮಂತ್ರ ಹೇಳಬೇಕು, ಏನು ಎತ್ತ ಅಂತ ಹೇಳಿ. ಇನ್ನು ಅದೇ ರೀತಿಯಾಗಿ ಗ್ರಹಣ ಮುಗಿದ ನಂತರ, ಅಂದರೆ ಗ್ರಹಣ ನಿಮಗೆ ಸಾಮಾನ್ಯವಾಗಿ 1:27 ಮುಗಿಯುತ್ತೆ. ಅಂದರೆ 8ನೇ ತಾರೀಕು ಬೆಳಗಿನ ಜಾವ 1:27 ಮುಗಿಯುತ್ತೆ. ಅಂದರೆ 1:00ವರೆಗೆ ನೀವು ಗ್ರಹಣದ ಸ್ನಾನ, ಅಂದರೆ ಮುಗಿದ ನಂತರ ಒಂದು ಸ್ನಾನವನ್ನು ಮಾಡಿ ಆ ಬಟ್ಟೆಗಳನ್ನೆಲ್ಲ ತೆಗೆದು ಬೇರೆ ಬಟ್ಟೆಗಳನ್ನು ಹಾಕಿಕೊಂಡು ಅಲ್ಪ ಆಹಾರವನ್ನು ಸ್ವೀಕಾರ ಮಾಡಿ ನಿಮ್ಮ ಒಂದು ಮಲ್ಕೊಳ್ಳಿ. ಹಾಗೂ ಸ್ನಾನಾದಿ ಮುಗಿಸಿದ ನಂತರ ದೇವರನ್ನು ನಮಸ್ಕಾರ ಮಾಡಿ ಆದಷ್ಟು ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಿ ನಿಮ್ಮ ಒಂದು ಅಲ್ಪ ಉಪಹಾರವನ್ನು ಮಾಡಿ ಮಲಗಿಕೊಳ್ಳೋದು ತುಂಬ ಉತ್ತಮ. ಕುಂಭ, ಮೀನ, ವೃಶ್ಚಿಕ, ಕರ್ಕಾಟಕ ಈ 4 ರಾಶಿಯವರು ಆದಷ್ಟು ಜಾಗ್ರತೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಷ್ಣು ಸಹಸ್ರನಾಮ, ಮಹಾಮೃತ್ಯುಂಜಯ ಜಪ ಮತ್ತು ರಾಹುವಿಗೆ ಸಂಬಂಧಪಟ್ಟಂತಹ ಜಪ, ಚಂದ್ರಗೆ ಸಂಬಂಧಪಟ್ಟಂತಹ ಜಪ ಅದೆಲ್ಲವನ್ನು ಒಂದಿಷ್ಟು ಪಟ್ಟಿ ಮಾಡಿಕೊಡಿ. ಬೇಕಾದಷ್ಟು ಸ್ತೋತ್ರಾದಿಗಳಿದೆ, ಅಥವಾ ನವಗ್ರಹ ಸ್ತೋತ್ರವಾದರೂ ಪಠಣ ಮಾಡಿ. ಎಲ್ಲ ಗ್ರಹಗಳ ಒಂದಿಷ್ಟು ಇದಾಗುತ್ತೆ. ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿ. ಈ 4 ರಾಶಿಯವರು ಯಾರು? ಕುಂಭ, ಮೀನ, ವೃಶ್ಚಿಕ, ಕರ್ಕಾಟಕ ಈ 4 ರಾಶಿಯವರು ನಾವು ಹೇಳಿರ್ತಕ್ಕಂಥದ್ದು ಮೊದಲನೇ ಪ್ರಿಯಾರಿಟಿ ವಿಷ್ಣು ಸಹಸ್ರನಾಮ, 2ನೇ ಪ್ರಿಯಾರಿಟಿ ಮಹಾಮೃತ್ಯುಂಜಯ ಮಂತ್ರ, 3ನೇ ಪ್ರಿಯಾರಿಟಿ ನವಗ್ರಹ ಸ್ತೋತ್ರ, 4ನೇ ಪ್ರಿಯಾರಿಟಿ ಆದಿತ್ಯ ಹೃದಯ ಸ್ತೋತ್ರ. ಇವು ಅಲ್ಲದೆ ರಾಹುಗೆ ಸಂಬಂಧಪಟ್ಟಂಥದ್ದು, ಚಂದ್ರಗೆ ಸಂಬಂಧಪಟ್ಟಂಥದ್ದು ನೀವು ಪಠಣೆ ಮಾಡಿದರೆ ಇನ್ನು ಉತ್ತಮ. ಏಕೆಂದರೆ 3.5 ತಾಸು ಹೆಚ್ಚು ಕಡಿಮೆ ಗ್ರಹಣ ಇದೆ. ಆ ಗ್ರಹಣದ ಸಮಯದಲ್ಲಿ ನೀವು ಎಷ್ಟು ಈ ಸ್ತೋತ್ರಾದಿಗಳನ್ನು ಪಠಣೆ ಮಾಡ್ತೀರೋ ಅಷ್ಟು ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಮಲಗಿಕೊಳ್ಳಲು ಹೋಗಬೇಡಿ. ಅದರಲ್ಲೂ ಸ್ಪೆಷಲ್ ಆಗಿ ಈ 4 ರಾಶಿಯವರು ಕುಂಭ, ಮೀನ, ವೃಶ್ಚಿಕ, ಕರ್ಕಾಟಕ ಈ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ. ಆದಷ್ಟು ನೀವು ಒಂದು ರೀತಿಯಲ್ಲಿ ಏನಂತೀರಾ ಜಪತಪಗಳನ್ನು ಮಾಡಿ. ಈ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇನ್ನೊಂದಿಷ್ಟು ಮುನ್ನೆಚ್ಚರಿಕೆ ಕೊಡೋದಾದರೆ ನಿಮಗೆ ಈ ಒಂದು ಸಮಯದಲ್ಲಿ ಆದಷ್ಟು ನೀವು ಜಗಳಾದಿಗಳನ್ನು ಆಡಲು ಹೋಗಬೇಡಿ. ಯಾರ ಹತ್ರ ವೈಮನಸ್ಸು, ಜಗಳಾದಿಗಳು, ಈ ಏನಂತೀರ ಈ ತಂತ್ರಗಳು, ಶತ್ರುಗಳ ಸಂಹಾರ ರೀತಿಯಲ್ಲಿ ಕೆಲವು ತಂತ್ರಗಳಾಗಿರ್ಬೋದು, ಅಥವಾ ಅವರಿಗೆ ಎತ್ತಿ ಕಟ್ಟುವಂತಹ ತಂತ್ರಗಳು, ಅಥವಾ ಈ ಏನೋ ಬೇಡದೇ ಇರೋ ವಿಷಯಗಳಿಗೆ ತಂತ್ರಗಳು, ಇಂಥವು ದಯವಿಟ್ಟು ಮಾಡಲು ಹೋಗಬೇಡಿ. ಏಕೆಂದರೆ ಅದರದ್ದು ಎಫೆಕ್ಟು ನಿಮಗೆ ಫಸ್ಟ್ ಆಗುತ್ತೆ. ಒಂದು ಕೈಗೆ ಏನಾದರೂ ಗಾಯ ಮಾಡ್ಕೊಳ್ತೀರಾ, ತಲೆಗೆ ಪೆಟ್ಟು ಬೀಳುವಂಥದ್ದಾಗುತ್ತೆ, ಕಣ್ಣು ದೃಷ್ಟಿ ದೋಷ ಹೋಗುವಂಥದ್ದಾಗುತ್ತೆ. ಈ ಮಾಯಾ ಮಂತ್ರ ಅದಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಅಂದರೆ ಈ ಏನಂತೀರ ಈ ಮಾಟ ಮಂತ್ರ, ಮಾಯಾ ಮಂತ್ರ ಅಂದರೆ ಮಾಟ ಮಂತ್ರ, ಆ ಒಂದು ವಿಷಯಕ್ಕೆ ಕೈ ಹಾಕಲೇ ಹೋಗಲಿಬೇಡಿ. ನಾಳೆ ಯಾರ್ಯಾರೋ ಏನೋ ಹೇಳಿದರು ಈ ಮಾಟ ಮಂತ್ರ ಮಾಡಿದರೆ ನಿಮಗೆ ಶಕ್ತಿ ಬರುವಂಥದ್ದಾಗುತ್ತೆ, ಹಾಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈ ವಿಷಯದಲ್ಲಿ ಗ್ರಹಣದಲ್ಲಿ ದಯವಿಟ್ಟು ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಇಲ್ಲ ತುಂಬ ತೊಂದರೆ ನಿಮಗೆ ಫಸ್ಟ್ ಆಗುವಂಥದ್ದಾಗುತ್ತೆ. ಕಣ್ಣಿಗೆ ಇಟ್ಟು ಬಿಡುವಂಥದ್ದಾಗುತ್ತೆ, ಇಲ್ಲ ಕೈಕಾಲುಗಳು ಒಂಥರ ಶಕ್ತಿ ಕಳ್ಕೊಂಡ್ಬಿಡ್ತೀರಾ, ಅಷ್ಟು ಎಫೆಕ್ಟಿವ್ ಇರುತ್ತೆ. ಯಾಕಂದರೆ ಮೊದಲೇ ಇದು ರಕ್ತ ಚಂದ್ರಗ್ರಹಣ, ತುಂಬ ತೊಂದರೆಗೆ ಸಿಕ್ಕಾಕೊಳ್ತೀರ. ದಯವಿಟ್ಟು ಯಾರ ಮಾತನ್ನು ಅತಿಯಾಗಿ ಈ ಮಾಟ ಮಂತ್ರಕ್ಕೆ ತಲೆನೇ ಹಾಕಬೇಡಿ. ನಿಮಗೆ ಬೇಗ ಸಾತ್ವಿಕವಾಗಿ ಪ್ರಾರ್ಥನೆ ಮಾಡಿ. ಇಷ್ಟು ಹೇಳಿದ್ದೀನಿ, ವಿಷ್ಣು ಸಹಸ್ರನಾಮ, ಮಹಾಮೃತ್ಯುಂಜಯ ಮಂತ್ರ, ನವಗ್ರಹ ಮಂತ್ರ, ಆದಿತ್ಯ ಹೃದಯ ಸ್ತೋತ್ರ, ಇನ್ನೇನು ಬೇಕು ಹೇಳಿ. ಇಷ್ಟು ಅಲ್ಲದೆ ರಾಹುವಿಗೆ ಸಂಬಂಧಪಟ್ಟಂಥ ಮಂತ್ರ ಅದರ ಪಠಣೆ ಮಾಡಿ, ಚಂದ್ರಗೆ ಸಂಬಂಧಪಟ್ಟಂಥದ್ದು. ಆದರೆ ಈ ದಯವಿಟ್ಟು ಈ ಮಾಯಾ ಮಂತ್ರಕ್ಕೆ ಹೋಗಬೇಡಿ, ಮಾಟ ಮಂತ್ರಕ್ಕೂ ಹೋಗಬೇಡಿ. ಹೋದರೆ ತೊಂದರೆ ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ಸಮಯದಲ್ಲಿ ಆದಷ್ಟು ಶುಭ್ರವಾದ ಬಟ್ಟೆಯೊಂದಿಗೆ ನೀವು ಜಪತಪಗಳನ್ನು ಮಾಡೋದು ತುಂಬ ಉತ್ತಮ ಅಂತಲೇ ಹೇಳಬಹುದು. ಇಲ್ಲಿ ಪ್ರತಿಯೊಂದು ವಿಷಯವನ್ನು ನಾವು ಹೆಚ್ಚು ಕಡಿಮೆ ನಿಮಗೆ ಏನಾದರೂ ಒಂದು ಕಾರ್ಯ ಮಾಡಬೇಕು, ಶುಭ ಆಗಿರಲಿ ಅಥವಾ ಆದಾಯ ಬರುವಂತಹ ಕಾರ್ಯ ಏನೇ ಇದ್ದರೂ ಅದು ದಯವಿಟ್ಟು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ನಾಳೆ ದಿನ ಅದು ನಿಂತ್ಕೊಳ್ಳೋದಿಲ್ಲ. ಆ ದಿನ ಆದಾಯ ಏನಿರುತ್ತೋ ಅದು ಅಷ್ಟೇ ಮುಗಿದೋಯ್ತು. ಅದು ದೇವರು ಎಲ್ಲಿ ಕಳಿಸ್ಬೇಕು ಅದು ಕಳಿಸ್ಬಿಡ್ತಾರೆ. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಿ. ಇವಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಆದಷ್ಟು ನೀವು ಗ್ರಹಣ ಹಿಡಿದ ನಂತರ ಮೌನವಾಗಿ ಮನಸ್ಸಿನಲ್ಲಿ ಕೆಲವು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಓಪನ್ ಆಗಿ ಕೆಲವು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಅಂದರೆ ಇಲ್ಲಿ ಓಪನ್ ಆಗಿ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ, ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಮತ್ತು
ನವಗ್ರಹ ಸ್ತೋತ್ರವನ್ನು ಪಠಣೆ ಮಾಡಿ. ಇದು ಓಪನ್ ಆಗಿ. ಇನ್ನು ಓಪನ್ ಮನಸ್ಸಿನಲ್ಲೇ ಹೇಳ್ಕೊವಂಥದ್ದು ರಾಹುವಿಗೆ ಸಂಬಂಧಪಟ್ಟಂಥ ಮಂತ್ರಗಳಾಗಿರ್ಬೋದು, ಚಂದ್ರಗೆ ಸಂಬಂಧಪಟ್ಟಂತಹ ಮಂತ್ರಗಳಾಗಿ ಇದು ಸ್ವಲ್ಪ ಮನಸ್ಸಿನಲ್ಲಿ ನಿಧಾನವಾಗಿ ಹೇಳ್ತಾ ಬನ್ನಿ. ಆತುರದಲ್ಲಿ ಗುರುಗಳು ಹೇಳಿರುವಂತಹ ಹೇಗೆ ಅಂತ ಯಾವುದು ಬರಲಿಲ್ವಾ, ಓಂ ರಾಹುವೇ ನಮಃ, ಓಂ ರಾಹುವೇ ನಮಃ, ಓಂ ರಾಹುವೇ ನಮಃ ಅಂತ ಮನಸ್ಸಿನಲ್ಲಿ ನಿಧಾನವಾಗಿ 1008 ಸತ ಹೇಳ್ಕೊಡಿ. ಅದೇ ರೀತಿ ಓಂ ಚಂದ್ರವೇ ನಮಃ, ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅಂತಾದರೂ 1008 ಸತ ನಿಧಾನವಾಗಿ ಹೇಳ್ತಾ ಬನ್ನಿ. ಇದರಿಂದ ಏನಾಗುತ್ತೆ, ನಿಮ್ಮ ಮನಸ್ಸು ನಿದ್ರೆಗೆ ಜಾರ್ತಾ ಇದ್ದರೆ ಕಡಿಮೆ ಆಗುತ್ತೆ, ನಿದ್ರೆ ಬರ್ತಾ ಇದ್ರೂ ಓಡಿ ಹೋಗುತ್ತೆ, ಹಾಗೂ ನೀವು ಇತರೆ ಸ್ತೋತ್ರಗಳನ್ನು ಭಕ್ತಿಪೂರ್ವಕವಾಗಿ ಪಠಣೆ ಮಾಡಬಹುದು. ಸೊ ಇದನ್ನು ನೆನಪಿಡಿ. ಆದಷ್ಟು ಗ್ರಹಣದ ಸಮಯದಲ್ಲಿ ಎಷ್ಟು ಮುನ್ನೆಚ್ಚರಿಕೆ ತಗೊಳ್ತೀರೋ ಅಷ್ಟು ತುಂಬ ಉತ್ತಮ. ನಿಮ್ಮ ಅದರಲ್ಲೂ ಕುಂಭರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಈ 4 ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಿ. ಈ ಪಠಣಗಳನ್ನು ಮಾಡಿ. ಒಂದು ವೇಳೆ ನಿಮಗೆ ಸಾಧ್ಯವಾಗೋದಿಲ್ವ, ನಾಳೆ ದಿನ ಮಠ ಮಾನ್ಯಗಳಲ್ಲಿ, ದೇವಸ್ಥಾನಗಳಲ್ಲಿ ಹೋಮ ಹವನಗಳು ಮಾಡುವಂಥದ್ದಾಗುತ್ತೆ ಈ ಒಂದು ಗ್ರಹಣ ಶಾಂತಿಗೋಸ್ಕರ. ಹಾಗಾಗಿ ಆ ಒಂದು ಸ್ಥಳದಲ್ಲಿ ನೀವು ಹೆಸರನ್ನು ಬರೆಸಿ ಬಂದರೆ ತುಂಬ ಉತ್ತಮ. ಈ 4 ರಾಶಿಯವರು ಅಥವಾ ಇನ್ನಿತರ ರಾಶಿಗಳಿಗೆ ಏನಾದರೂ ನಿಮ್ಮ ವೈಯಕ್ತಿಕವಾಗಿ ತೊಂದರೆಗಳಿದ್ದರೆ ನೀವು ಕೂಡ ಹೆಸರನ್ನು ಬರೆಸ್ಬೋದು. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹೇಳಿದರೆ ಅವರು ಗ್ರಹಣ ಶಾಂತಿಯ ಹೋಮ ಆಗಿರ್ಬೋದು, ಗ್ರಹಣ ಶಾಂತಿಗೆ ಸಂಬಂಧಪಟ್ಟಂಥ ಜಪಗಳಾದರೂ ಮಾಡಬಹುದು. ನಿಮಗೆ ಮಾಡಲು ಆಗ್ತಾ ಇಲ್ಲ, ಮಧ್ಯರಾತ್ರಿ ನನಗೆ ಕೂತ್ಕೊಳ್ಳಿಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಹೇಳಿದರೆ ಅದೇ ರೀತಿಯಾಗಿ ನಾವು ಕೂಡ ನಾಳೆಯ ದಿನ ಗ್ರಹಣ ಶಾಂತಿಯ ಜಪಗಳನ್ನು ಮಾಡ್ತಾ ಇದ್ವಿ ಮತ್ತು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ಜಪದ ಒಂದಿಷ್ಟು ಕಾಣಿಕೆ ಅಥವಾ ದಕ್ಷಿಣೆ ಹೇಗಾದರೂ ತಿಳ್ಕೊಳ್ಳಿ. ನಿಮಗೆ ಯಥಾಭಕ್ತಿ ಯಥಾಶಕ್ತಿ ಕೊಡುವಂಥದ್ದು ಆಗ್ಬೋದು. ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಅದರ ಎಲ್ಲ ವಿವರಣೆಯನ್ನು ಕೊಡಲಾಗಿದೆ. ಅಂದರೆ ಗ್ರಹಣ ಶಾಂತಿಯ ಜಪಗಳನ್ನು ಸಲ್ಲಿಸಲಾಗುತ್ತೆ ನಾವು ನಾಳೆಯ ದಿನ. ಸೊ ಯಾರಿಗೆ ಇಷ್ಟ ಇದೆಯೋ ಅವರು ಮಾಡಬಹುದು. ಇನ್ನು ಅದೇ ರೀತಿಯಾಗಿ ಗ್ರಹಣದ ಸಮಯದಲ್ಲಿ ದಾನಗಳು ಏನೇನು ಕೊಡಬೇಕು ಗುರುಗಳೇ, ಒಂದಿಷ್ಟು ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಅಂದರೆ ಈ ಗ್ರಹಣದ ಸಮಯದಲ್ಲಿ ದಾನಗಳು ಅಂತ ಹೇಳಿದರೆ ಇದು ರಾಹುಗ್ರಸ್ತ ಚಂದ್ರಗ್ರಹಣ ಆಗಿದೆ. ಅಂದರೆ ಇಲ್ಲಿ ಚಂದ್ರಗೆ ಸಂಬಂಧಪಟ್ಟಂತೆ ನಾವು ದಾನಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಚಂದ್ರ ಅಂತ ಬರೋದಾದರೆ ವೈಟ್, ಅಂದರೆ ಆತ ಪ್ರಕಾಶಮಾನವಾಗಿ ಕಾಣುವಂಥವನಾಗ್ತಾನೆ ಮತ್ತು ತುಂಬ ಚಂದ್ರ ರೀತಿಯಲ್ಲಿ ಇರೋದರಿಂದ, ಅಂದರೆ ಬ್ರೈಟಾಗಿ ಬಿಳುಪಾಗಿ ಕಾಣಿಸ್ತಾ ಇರೋದರಿಂದ ಇಲ್ಲಿ ಆತಗೆ ಸಂಬಂಧಪಟ್ಟಂತಹದ್ದೇ ಇರಬೇಕು. ಅಂದರೆ ಇಲ್ಲಿ ಅಕ್ಕಿ ಬಿಳುಪಿದೆ, ಆಮೇಲೆ ಬಿಳಿ ಎಳ್ಳು, ಕರಿ ಎಳ್ಳಲ್ಲ ಬಿಳಿ ಎಳ್ಳು ಇದೆ. ಅದೇ ರೀತಿಯಾಗಿ ನಿಮಗೆ ಬೇರೆದು ಬಿಳಿ ಕಲ್ಸಕ್ಕರೆ ಬರುತ್ತೆ, ಅದನ್ನು ಕೊಡ್ಬೋದು. ತದನಂತರ ನಿಮಗೆ ಬಿಳಿದು ಉದ್ದು ಬರುತ್ತೆ, ಉದ್ದಿನ ಬೇಳೆ ಅಂತಿರಲ್ಲ ಅದು. ಸೊ ಇಲ್ಲಿ ಉದ್ದಿನ ಬೇಳೆ, ಅಕ್ಕಿ, ಬಿಳಿ ಎಳ್ಳು ಮತ್ತು ಬಿಳಿ ಕಲ್ಸಕ್ಕರೆ, ಡೈಮಂಡ್ ಕಲ್ಸಕ್ಕರೆ ಅಂತ ಬರುತ್ತೆ, ಅದನ್ನು ತೆಗೆದುಕೊಳ್ಳಿ. ಇನ್ನೊಂದು ಯಾವುದಾದ್ರೂ ಬಿಳಿ ಹೂ, ಮಲ್ಲಿಗೆ ಹೂ ಇರುತ್ತಲ್ಲ, ಅದನ್ನು ಸೇರಿಸ್ಕೊಳ್ಳಿ. ಈ 5 ಒಟ್ಟಿಗೆ ಯಾರಿಗಾದರೂ ದಾನವಾಗಿ ನೀಡಿ. ಇಲ್ಲ ನನಗೆ ಆಗ್ತಾ ಇಲ್ಲ ಅಂತೇಳಿದರೆ ನಿಮಗೆ ಯಥಾಭಕ್ತಿ ಯಥಾಶಕ್ತಿ ಏನು ಕೊಡಬೇಕು ಅನಿಸುತ್ತೆ ನಾಳೆ ದಿನ ಆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಿ, ಇದನ್ನು ತೆಗೆದುಕೊಳ್ಳಿ, ಈ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ 1 kg ಅಕ್ಕಿ ಕೊಟ್ಬಿಟ್ಟು ಮೇಲೆ ದಕ್ಷಿಣೆಯನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಕೆಲವೊಂದಿಷ್ಟು ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ. ಯಾರು ನಿಮಗೆ ಬ್ರಾಹ್ಮಣರು ಸಿಗ್ತಾ ಇಲ್ವಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಅದಕ್ಕೇನು ಬೇಕು, ನಿಮ್ಮ ಒಂದು ಯಥಾಭಕ್ತಿ ಯಥಾಶಕ್ತಿ ಕೊಡ್ಬೋದು. 1 kg ಅಕ್ಕಿ ಒಂದು 50 70 ರೂಪಾಯಿ ಅಂದ್ಕೊಳ್ಳಿ, ಒಂದು 50 ರೂಪಾಯಿ ಕಾಣಿಕೆ ಅಂತ ತಿಳ್ಕೊಳ್ಳಿ, ಅಥವಾ ಓವರಲ್ ಆಗಿ 101 ರೂಪಾಯಿ ಅಂತ ತಿಳ್ಕೊಳ್ಳಿ. ಆ 101 ರೂಪಾಯಿ ನೀವು ಕೊಡ್ಬೋದು, ಏನು ತೊಂದರೆ ಇಲ್ಲ. ಅಥವಾ ನಿಮ್ಗೆ ಅದೂ ಕಷ್ಟ ಆಗ್ತಾ ಇದೆಯಾ, ಯಥಾಭಕ್ತಿ ಯಥಾಶಕ್ತಿ ಗ್ರಹಣದ ದಾನ ಅಂತ ಹೇಳಿ ಅವರಿಗೆ ಸಮರ್ಪಣೆ ಮಾಡಿ. ಅವ್ರಿಗೆ ಆಗದೇ ಇದ್ದರೆ ನಮಗೆ ಸಮರ್ಪಣೆ ಮಾಡಿ, ಹೇಗಾದರೂ ಸರಿ ಬ್ರಾಹ್ಮಣರಿಗೆ ತಲುಪಿಸಿ, ನಿಮಗೆ ಈ ಸಮಸ್ಯೆಗಳನ್ನು ಮುಕ್ತಿ ಆಗುತ್ತೆ. ಸೊ ದಾನದ್ದು ಮತ್ತು ಈ ಒಂದು ರಾಹುಗ್ರಸ್ತ ಜಪದ ಒಂದು ಶಾಂತಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದಕ್ಕೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ರಾಹುಗ್ರಸ್ತ ರಕ್ತಚಂದ್ರಗ್ರಹಣದ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಪರಿಹಾರಗಳು ಹಾಗೂ
ಸ್ತೋತ್ರಗಳು, ಪರಿಹಾರಗಳು, ಸ್ತೋತ್ರಗಳು ಮುಂಚಿತವಾಗಿ ಹೇಳಿದ್ದೀನಿ. ಮುಂಚೆ ಹೇಳಿರತಕ್ಕಂತಹ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಮೇತ ಹಾಗೂ ವಿವರಣೆಯೊಂದಿಗೆ ಹಾಕಿದ್ದೀವಿ. ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ಒಮ್ಮೆ ನೋಡಿ, ಎಲ್ಲ ವಿವರಗಳು ಇದೆ ಅಂತ ತಿಳಿಸ್ಬೋದು. ಇದಾಗಿತ್ತು ಈ ದಿನದ ಒಂದಿಷ್ಟು ವಿಶೇಷ. ಅದೇ ರೀತಿಯಾಗಿ ಜಾತಕ ಬರೆದುಕೊಡೋದು, ಜಾತಕ ಪರಿಶೀಲನೆ, ಹೋಮ ಹವನ, ಉಪನಯನ, ಗೃಹ ಪ್ರವೇಶ, ಸತ್ಯನಾರಾಯಣ ಪೂಜೆ, ದೇವರ ಪೂಜೆ, ಇನ್ನಿತರ ಶುಭ ಕಾರ್ಯಗಳಿಗೆ ಪುರೋಹಿತರು ಹಾಗೂ ವಾಸ್ತು ಸಲಹೆ ಸೂಚನೆಗಳಿಗೆ ಪುರೋಹಿತರು ಬೇಕಾಗಿದ್ದರೆ ಅಥವಾ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳುತ್ತಾ, ದಯವಿಟ್ಟು ಹೊಸದಾಗಿ ನೋಡತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಮುಂದೆ ಬರುವಂತಹ ವಿಡಿಯೋಗಳು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.